ಬಲಗೈ ಸಮುದಾಯದ ಮಂತ್ರಿ ಶಾಸಕರುಗಳಿಗೆ ಒಳ ಮೀಸಲಾತಿಯಿಂದ ಆಗುತ್ತಿರುವ ಅನ್ಯಾಯ ಸರಿಪಡಿಸಲು ಸಾಮರ್ಥ್ಯ ಇಲ್ಲದಿದ್ದರೆ ಸಾಮೂಹಿಕವಾಗಿ ರಾಜೀನಾಮೆ ನೀಡಿ ಎಲ್ಲರೂ ನಮ್ಮೊಂದಿಗೆ ಹೋರಾಟಕ್ಕೆ ಬನ್ನಿ ಎಂದು ಸಮುದಾಯದ ಮುಖಂಡ ಟಿ ಈರಯ್ಯ ಆಹ್ವಾನ ನೀಡಿದ್ದಾರೆ. ಪಿರಿಯಾಪಟ್ಟಣದಲ್ಲಿ ಬುಧವಾರ ನಡೆದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅನ್ವಯ ಒಳ ಮೀಸಲಾತಿ ಜಾರಿ ಮಾಡುವ ಸಂಬಂಧ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ತಾಲೂಕು ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಆಯೋಜಿಸಿದ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿರುವ ಜೀತಗಾರಿಕಾ ಪದ್ಧತಿ ರಾಜಕೀಯ ವಲಯವನ್ನು ಆವರಿಸಿದ ಪರಿಣಾಮ ಆಡಳಿತ ಮತ್ತು ವಿರೋಧ ಪಕ್ಷದ ಬಲಗೈ ಸಮುದಾಯದ ಮಂತ್ರಿ ಶಾಸಕರುಗಳು ಈ ಬಗ್ಗೆ ಮೌನ ವಹಿಸಿದ್ದಾರೆ. ಮೀಸಲಾತಿಯನ್ನ ಸರಿಪಡಿಸದಿದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೇತೃತ್ವದ ಸರ್ಕಾರ ನಾಶವಾಗಲಿದೆ ಎಂದು ಕಿಡಿಕಾರಿದರು. ಬಲಗೈ ಸಮುದಾಯದ ಮತ್ತೊಬ್ಬ ಮುಖಂಡರಾದ ಎಸ್ ರಾಮು ಅವರು ಮಾತನಾಡಿ, ಜನಗಣತಿ ಸಂದರ್ಭದಲ್ಲಿ ಬಲಗೈ ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಸಮುದಾಯದ ಮಂತ್ರಿ ಶಾಸಕರು ವಿಫಲರಾದ ಕಾರಣ ಜನಸಂಖ್ಯೆಯ ಅಂಕಿಅಂಶದ ಕೊರತೆಯಾಗಿತ್ತು. ಬಲಗೈ ಸಮುದಾಯದ ಜನರನ್ನ ಶೋಷಣೆ ಮಾಡಲು ಎಲ್ಲಾ ವರ್ಗದಲ್ಲೂ ತಂತ್ರಗಾರಿಕೆ ಬಳಸಿ ಯಶಸ್ವಿಯಾಗುತ್ತಿದ್ದಾರೆ. ಜೊತೆಗೆ ಸಂವಿಧಾನದ ಅಡಿಯಲ್ಲಿ ಆಗಿರುವ ಅನ್ಯಾಯವನ್ನ ಖಂಡಿಸಿ ಕೊಳ್ಳೇಗಾಲದಲ್ಲಿ ನಡೆಸಿರುವ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರ ವಿರುದ್ಧ ದಾಖಲಿಸಿರುವ ಪ್ರಕರಣ ಅತ್ಯಂತ ಖಂಡನೀಯವಾಗಿದೆ. ಕೂಡಲೇ ಇದನ್ನು ಹಿಂಪಡೆಯಬೇಕು, ಇಲ್ಲದಿದ್ದರೆ ಹೋರಾಟವನ್ನ ರಾಜ್ಯಾದ್ಯಂತ ವಿಸ್ತರಿಸಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಮುಖಂಡರಾದ ಸಿ ತಮ್ಮಣ್ಣಯ್ಯ, ಬೆಣಗಲು ಧನರಾಜ್, ಈರಾಜ್, ಗಂಗೋತ್ರಿ ವಿದ್ಯಾರ್ಥಿ ಪ್ರದೀಪ್ ಮುಮ್ಮಡಿ, ಡಿ ರಾಜ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪಿ ಮಹದೇವ್, ಸೋಮಶೇಖರ್, ಎಚ್ ಡಿ ರಮೇಶ್, ಗಿರೀಶ್, ನವಿಲೂರು ಚೆನ್ನಯ್ಯ, ಶಿವರಾಜ್, ರಾಜಣ್ಣ, ಹೇಮಂತ್, ಚೆಲುವರಾಜ್, ಜಗದೀಶ್ ಸೇರಿದಂತೆ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬೈಲಕುಪ್ಪೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿ ಆವರಣದಿಂದ ಮುಖ್ಯ ರಸ್ತೆಯಲ್ಲಿ ಹೊರಟ ಪ್ರತಿಭಟನಾಕಾರರು ಶ್ರೀ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ಮತ್ತು ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ, ಗೃಹ ಸಚಿವ ಜಿ ಪರಮೇಶ್ವರ್, ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಬಲಗೈ ಸಮುದಾಯದ ಮಂತ್ರಿ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ತಾಲೂಕು ಆಡಳಿತ ಭವನದ ಎದುರು ಜಮಾಯಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಶಕೀಲ ಬಾನೂರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ, ಮನೆಯ ಸನ್ಮಾನ್ಯ ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಈ ವಿಚಾರವನ್ನು ಗಂಭೀರವಾಗಿ ನೀವು ಪರಿಗಣಿಸಿ ವಿಚಾರ ಬಗ್ಗೆ ಸಮಾಜದ ಮುಖಂಡಗಳ ಜೊತೆ ಪಕ್ಷಾತೀತವಾಗಿ ನೀವು ಯಾರ ಕಾಂಗ್ರೆಸ್ ಇಂದ ಮುಳುಗೋಗಿದ್ವಿ ಅಂತ ನಾನು ಹೇಳಕ್ ರೆಡಿ ಇಲ್ಲ. ಎಲ್ಲಾ ಪಕ್ಷದ ನಾಯಕರುಗಳು ಕೂಡ ನಿಮ್ಮ ಬೇಜವಾಬ್ದಾರಿತನವನ್ನು ತೋರಿಸಿದಿರಿ, ನಿಮ್ಮ ಸ್ವಾರ್ಥದ ಬದುಕನ್ನು ತೋರಿಸಿದಿರಿ, ನಿಮ್ಮ ಬೇಡ ಬೆಳೆಸ್ಕೊಂಡಿದ್ದೀರಿ, ನಿಮ್ಮ ಬದುಕನ್ನು ಕಟ್ಕೊಂಡಿದ್ದೀರಿ. 3 ಕ್ಷೇತ್ರ 4 ಕ್ಷೇತ್ರ ನೀವು ಮತ್ತೆ ಗೆದ್ದಕ್ಕೆ ಏನೇನು ಮಾಡಬೇಕು ಆ ದಿಕ್ಕಲ್ಲಿ ನಿಮ್ಮ ಪ್ರಯತ್ನ ಇದೆಯೇ ವಿನ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಯಾವೊಬ್ಬ ನಾಯಕರು ಕೂಡ ಇವತ್ತುವರೆಗೆ ನಮ್ಮ ಪರವಹಿಸದ ಕೆಲಸ ನೀವು ಮಾಡಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ನೀವು ಗೌರವವಾಗಿ ಹೇಳ್ತೀರಾ, ಇಲ್ಲ ನೀವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತೀರಾ, ಇಲ್ಲ ನಮ್ಮ ಸಮುದಾಯಕ್ಕೆ ನೀವು ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಅಂತ ಸಂದರ್ಭ ಖಂಡಿತ ಬರುತ್ತೆ. ಕಾರಣ ಅಂತ ಹೇಳಿದ್ರೆ ನಮ್ಮ ಇವತ್ತೇನು ರೋಸ್ಟರ್ ಬಿಂದುಗಳ ಪ್ರಕಾರ ಏನು ಹುದ್ದೆಗಳು ಏನು ಇವತ್ತು ಕಾಲಾಯ್ತಾ ಇದಾವೋ, ಈ ಎ ವರ್ಗಕ್ಕೆ ಪ್ರವರ್ಗ ಎಗೆ 70 ಜನ ಬಂದ್ರೆ ಪ್ರವರ್ಗ ಬಿಗೆ 20 ಜನ ಬರ್ತಾ ಇದ್ದಾರೆ, ಪ್ರವರ್ಗ ಸಿಗೆ 0 ಆಯ್ತಾ ಇದ್ದಾರೆ, ಪ್ರವರ್ಗ
ಬಿ ಮತ್ತು ಸಿನ ನೀವು 9ನೇ ಸ್ಥಾನದಲ್ಲಿಟ್ಟು ನಮ್ಮನ್ನ ಬೀದಿ ಪಾಲ್ ಮಾಡ್ತಾ ಇದ್ದೀರಿ. ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಮಂತ್ರಿಗಳು ಮಾತಾಡಿದ್ರೆ ನಮ್ಮ ಮಂತ್ರಿಗಿರಿ ಹೋಯ್ತದೆ ಅಂತ, ಶಾಸಕರುಗಳು ಮಾತಾಡಿದ್ರೆ ನಾವು ಮಂತ್ರಿ ಮಾಡಕ್ಕಿಲ್ಲ ಅಂತ ಹೇಳಿ ನೀವು ನಮ್ಮ ಜನಾಂಗಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದೀರಿ. ದಯಮಾಡಿ ಯಾರು ನೀವು ಮಂತ್ರಿಗಳಿದ್ದೀರೋ, ಯಾರು ನಮ್ಮ ಸಮುದಾಯದ ಬಲಗೈ ಸಮುದಾಯದ MLAಗಳಿದ್ದೀರೋ, ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಟ್ಟು ನಮ್ಮ ಸಮುದಾಯದ ಜೊತೆಗೆ ನಿಂತು ಹೋರಾಟಕ್ಕೆ ಬನ್ನಿ. ದಯಮಾಡಿ ಏನು ಈ ಆಗಿರ್ತಕ್ಕಂಥ ಅನ್ಯಾಯವನ್ನು ನೀವು ಸರಿಪಡಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಗಂಡಾಂತರನ ನೀವೇ ತಂದು ಕೊಡ್ತೀರಿ ಅನ್ನೋ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತನ್ನ